ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಆಗಿರುವ ವೈರ್ಲೆಸ್ ಮೈಕನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸುವುದರ ಜೊತೆಗೆ ಇದನ್ನು ಪ್ರಾಕ್ಟಿಕಲಿ ಟೆಸ್ಟ್ ಮಾಡಿ ತೋರಿಸುವನಿದ್ದೇನೆ. ಇದು ನಿಮ್ಮ ಆಂಡ್ರಾಯ್ಡ್ ಫೋನ್ಗಳಿಗೆ, ಐಫೋನ್ಗಳಿಗೆ, ಟ್ಯಾಬ್ಸ್ಗಳಿಗೆ, ಲ್ಯಾಪ್ಟಾಪ್ಗಳಿಗೆ ಮತ್ತು ಕಂಪ್ಯೂಟರ್ಗಳಿಗೆ ಬೆಸ್ಟ್ ಸೂಟೇಬಲ್ ಆಗಿದೆ. ಇದರ ಹೆಸರೇನಪ್ಪ ಅಂತಂದರೆ ಗ್ರೇನಾರೋ S13 Pro. ಇದೊಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಆಗಿರುವ ವೈರ್ಲೆಸ್ ಮೈಕ್ ಆಗಿದೆ. ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಲೆಟ್ಸ್ ಗೋ. ನಾನು ಈ ಮೈಕನ್ನು ಅಮೆಜಾನ್ದಿಂದ ಪರ್ಚೇಸ್ ಮಾಡಿರುವೆ. ಇದರ ಎಕ್ಸಾಕ್ಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಚೆಕ್ಔಟ್ ಮಾಡಿ ನೋಡಬಹುದು. ಈ ತರನಾದ ಒಂದು ಸುಂದರವಾದ ಬಾಕ್ಸ್ನಲ್ಲಿ ನಮ್ಮ ವೈರ್ಲೆಸ್ ಮೈಕ್ ಬರುತ್ತೆ. ಇದನ್ನು ಈಗ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಬಾಕ್ಸ್ ಮೇಲ್ಗಡೆಯಿಂದ ಈ ರೀತಿ ಕಾಣಿಸುತ್ತೆ ನೋಡಿ. ಫ್ರಂಟ್ನಲ್ಲಿ ಇದೇ ಮೈಕಿನ ಒಂದು ಚಿತ್ರ ಕೊಟ್ಟಿದ್ದಾರೆ, ಸೈಡ್ನಲ್ಲಿ ವೈರ್ಲೆಸ್ ಮೈಕ್ರೋಫೋನ್ ಅಂತೇಳಿ ಬರೆದಿದ್ದಾರೆ, ಮತ್ತು ಬ್ಯಾಕ್ ಸೈಡ್ನಲ್ಲಿ ಈ ಮೈಕಿನ ಸ್ಪೆಷಲ್ ಫೀಚರ್ಸ್ಗಳೇನು ಎಂಬುದನ್ನು ಕೊಟ್ಟಿದ್ದಾರೆ, ಮತ್ತು ಸೈಡ್ನಲ್ಲಿ ಮೈಕ್ಸ್ನ ಮತ್ತೊಂದು ಚಿತ್ರಗಳನ್ನು ಕೂಡ ಕ್ಲೋಸಪ್ನಲ್ಲಿ ತೋರಿಸಿದ್ದಾರೆ. ಈ ರೀತಿ ಈ ಬಾಕ್ಸ್ ಇದೆ. ಸೊ ಓಪನ್ ಮಾಡೋಣ. ಓಪನ್ ಮಾಡ್ತಾ ಇದ್ದಂತೆ ನಮ್ಮ ಕೈಗೆ ಒಂದು ವಾರಂಟಿ ಕಾರ್ಡ್ ಸಿಗತ್ತೆ. ನೀವಿಲ್ಲಿ ಗಮನಿಸಬಹುದು, ಈ ಗ್ರೇನಾರೋ S13 Pro ವೈರ್ಲೆಸ್ ಮೈಕಿನ ಮೇಲೆ 1 ವರ್ಷದ ವಾರಂಟಿ ಇದೆ. ಬ್ಯಾಕ್ ಸೈಡ್ನಲ್ಲಿ ಇದರ ಪಾಲಿಸಿ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ, ನೀವು ಓದ್ಕೋಬಹುದು. ಮತ್ತು ಇದನ್ನು ನೀವು ಖರೀದಿ ಮಾಡಿದ 30 ದಿನಗಳ ಒಳಗೆ ರಿಜಿಸ್ಟರ್ ಮಾಡಬೇಕು ವಾರಂಟಿಯನ್ನು ಕ್ಲೇಮ್ ಮಾಡೋಕ್ಕೆ. ಸೊ 1 ವರ್ಷದ ವಾರಂಟಿ ಇದೆ, ನೋ ಪ್ರಾಬ್ಲಮ್. ಇದನ್ನು ಸೈಡಲ್ಲಿಡುವೆ. ನೆಕ್ಸ್ಟ್ ಏನಿದೆ ಅಂತ ಇದರಲ್ಲಿ ನೋಡೋಣ. ನೀವಿಲ್ಲಿ ನೋಡಬಹುದು, ಗ್ರೇನಾರೋ ಬ್ರ್ಯಾಂಡ್ನ ಒಂದು ಲೋಗೋದ ಜೊತೆಗೆ ಒಂದು ಚಾರ್ಜಿಂಗ್ ಕೇಸ್ ಇದೆ. ನೀವಿಲ್ಲಿ ನೋಡಬಹುದು, ಗ್ರೇನಾರೋ ಬ್ರ್ಯಾಂಡ್ ಜೊತೆಗೆ ಇರುವ ಒಂದು ಚಾರ್ಜಿಂಗ್ ಕೇಸ್ ಇದೆ. ಈ ತರನಾಗಿ ಈ ಚಾರ್ಜಿಂಗ್ ಕೇಸನ್ನು ಓಪನ್ ಮಾಡಿದರೆ ಇದರಲ್ಲಿ ನೀವು ನೋಡಬಹುದು 2 ಮೈಕ್ರೋಫೋನ್ಗಳಿವೆ, ಅಂದರೆ 2 ಮೈಕ್ ಇವೆ. ಈ ತರ ಕಾಣಿಸುತ್ತವೆ, ನೀವು ಕ್ಲೋಸಪ್ ಅಲ್ಲಿ ನೋಡಬಹುದು. 2 ಮೈಕ್ಗಳಿವೆ, ಮತ್ತೆ ಒಂದು ಮೈಕ್ ರಿಸೀವರ್ ಇದೆ. ಇದು USB Type-C ಪ್ಲಗ್ನೊಂದಿಗೆ ಬರುತ್ತೆ. ಈ ರೀತಿಯಾಗಿ ಇದು ಕಾಣಿಸುತ್ತೆ. ಸೊ ಈ ಚಾರ್ಜಿಂಗ್ ಕೇಸಲ್ಲಿ ಇಷ್ಟೇ ಇರೋದು. ಈ ಚಾರ್ಜಿಂಗ್ ಕೇಸ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಡಿಜಿಟಲ್ ಡಿಸ್ಪ್ಲೇ ಒಂದಿಗೆ ಬರುತ್ತೆ. ಇದನ್ನು ನೀವು ಓಪನ್ ಮಾಡಿ ಕ್ಲೋಸ್ ಮಾಡಿದರೆ ಇಲ್ಲಿ ನಿಮಗೆ ಕಾರ್ನರ್ನಲ್ಲಿ ಈ ಚಾರ್ಜಿಂಗ್ ಕೇಸ್ನಲ್ಲಿ ಎಷ್ಟು ಚಾರ್ಜಿಂಗ್ ಇದೆ ಅನ್ನೋದು ಕಾಣಿಸುತ್ತೆ. ಈಗ ನಿಮಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಸೈಡ್ ಬಿ ರೋಲ್ ಆ್ಯಡ್ ಮಾಡ್ತೀನಿ ನೋಡಿ. ಈ ತರ ಇದು ಕಾಣಿಸುತ್ತೆ. ಇದೊಂಥರ ನಿಮಗೆ ಪವರ್ ಬ್ಯಾಂಕ್ ಇದ್ದಂಗೆ. ನೀವು ಇದನ್ನ ಒಂದ್ಸರ್ತಿ ಚಾರ್ಜ್ ಮಾಡ್ಬೇಕಂತಂದ್ರೆ ಇದು 2 ಗಂಟೆ ತೆಗೆದುಕೊಳ್ಳುತ್ತೆ. ಒಂದ್ಸರ್ತಿ ಇದು ಚಾರ್ಜ್ ಆಯ್ತಪ್ಪ ಅಂತಂದ್ರೆ ಇದರ ಬ್ಯಾಟ್ರಿ ಲೈಫ್ 20 ಗಂಟೆಗಳ ತನಕ ಬರುತ್ತೆ. ಸೊ ನೀವು ನಿಮ್ಮ ಮೈಕ್ಸ್ಗಳನ್ನ ಇದರಲ್ಲಿ ಹಾಕಿದ್ರೆ ಅದು ಚಾರ್ಜ್ ಕೂಡ ಆಗುತ್ತೆ. ಮತ್ತೆ ನೀವು ನಿಮ್ಮ ಮೈಕ್ಸ್ಗಳನ್ನ ಮತ್ತೆ ರಿಸೀವರ್ ಅನ್ನ ಇದರಲ್ಲಿ ಹಾಕಿಬಿಟ್ಟು ಎಲ್ಲಿ ಬೇಕಾದ್ರೂ ನಿಮ್ಮ ಮೈಕ್ಗಳನ್ನ ಸೇಫ್ ಆಗಿ ಕ್ಯಾರಿ ಮಾಡಬಹುದು. ಟ್ರಾವೆಲ್ ಫ್ರೆಂಡ್ಲಿ ಆಗಿ ಇದನ್ನ ಯೂಸ್ ಮಾಡಬಹುದು. ಸೊ ಮತ್ತೇನು ಇದರ ಜೊತೆಗೆ ಬರುತ್ತೆ ಅಂತೇಳಿ ಈಗ ನೋಡೋಣ. ಈ ಬಾಕ್ಸ್ ಅಲ್ಲಿ ಇದೆ ನೋಡಿ, ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಈ ಮೈಕ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೀವು ಕಲಿಬೇಕಂತಂದ್ರೆ ಈ ಯೂಸರ್ ಮ್ಯಾನ್ಯುವಲ್ ಅನ್ನ ಓದಬಹುದು. ಇದಂತೂ ನಮಗೆ ಅವಶ್ಯಕತೆ ಇಲ್ಲ, ಇದನ್ನ ಸೈಡಿಗೆ ಇಡುವೆ. ನೆಕ್ಸ್ಟ್ ಮತ್ತೇನಿದೆ ಅಂತ ಹೇಳಿ ನೋಡೋಣ. ಇದೇನೋ ಒಂದು ಸೈಡ್ ಬ್ಯೂಟಿಫುಲ್ ಇನ್ನೊಂದು ಬಾಕ್ಸ್ ಇದೆ, ಹೊರಗಡೆ ಬರ್ತಾ ಇಲ್ಲ. ಸೊ ಈ ರೀತಿಯಾಗಿ ಮತ್ತೊಂದು ಸಣ್ಣ ಬ್ಯೂಟಿಫುಲ್ ಆಗಿರುವ ಬಾಕ್ಸ್ ಇದೆ. ಇದರಲ್ಲಿ ಏನಿದೆ ಅಂತೇಳಿ ನೋಡುವೆ. ಬಾಗುರು ಹೊರಗೆ. ಓಕೆ, ಈ ಸಣ್ಣ ಬಾಕ್ಸ್ ಅಲ್ಲಿ ಏನಿದೆಪ್ಪ ಅಂತಂದ್ರೆ ಒಂದು USB Type-C ಚಾರ್ಜಿಂಗ್ ಕೇಬಲ್ ಇದೆ. ಸೊ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರ ಜೊತೆಗೆ 2 ಪ್ಲಗ್ಗಳು ಬರ್ತವೆ. ಅಂದ್ರೆ ನೀವು ಈ ಚಾರ್ಜಿಂಗ್ ಕೇಬಲ್ ನ ಮೂಲಕ ನಿಮ್ಮ 2 ಮೈಕ್ಗಳನ್ನ ಎಟ್ ಎ ಟೈಮ್ ಚಾರ್ಜ್ಗೆ ಹಾಕಬಹುದು. ಇನ್ನು ಇನ್ನೊಂದು ವಸ್ತು ಇದೆ ಈ ಬಾಕ್ಸ್ ಅಲ್ಲಿ. ಇದೇನಪ್ಪಾ ಅಂತಂದ್ರೆ USB Type-C to ಲೈಟ್ನಿಂಗ್ ಅಡಾಪ್ಟರ್ ಫಾರ್ ಓಲ್ಡ್ ಐಫೋನ್ಸ್. ಇದಂತೂ ನಮಗೆ ಪ್ರಯೋಜನಕ್ಕೆ ಬರಲ್ಲ, ಮಿಕ್ಕಿದ್ದೆಲ್ಲವೂ ಕೂಡ ನಮ್ಮ ಪ್ರಯೋಜನಕ್ಕೆ ಬರ್ತವೆ. ಇದು ಚಾರ್ಜಿಂಗ್ ಕೇಬಲ್ ಕೂಡ ನಮ್ಮ ಪ್ರಯೋಜನಕ್ಕೆ ಬರುತ್ತೆ. ಚಾರ್ಜಿಂಗ್ ಕೇಸ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಈ 2 ಮೈಕ್ಗಳು ಇವು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿವೆ. ಮತ್ತೆ ರಿಸೀವರ್ ಅಂತೂ ಬೇಕೇ ಬೇಕು. ಇಷ್ಟು ಐಟಮ್ಸ್ ಈ ಬಾಕ್ಸ್ ನಲ್ಲಿ ಬರ್ತವೆ. ಈ ಗ್ರೇನಾರೋ S13 Pro ವೈರ್ಲೆಸ್ ಮೈಕಿನ
ರಿವ್ಯೂವನ್ನು ಕೊಡಬೇಕಂತಂದರೆ ನೀವು ಈ ಮೈಕನ್ನು ನೋಡ್ಬೋದು. ಇದು ತುಂಬಾ ಚಿಕ್ಕದಾಗಿದೆ ಮತ್ತು ಕಾಂಪ್ಯಾಕ್ಟ್ ಆಗಿದೆ ಮತ್ತು ಗುಡ್ ಲುಕಿಂಗ್ ಕೂಡ ಆಗಿದೆ. ಸೊ ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಧರಿಸಬಹುದು. ಸರಿನಾ? ಈಗ ನಾನು ಒಂದು ಮೈಕನ್ನು ಸೇಮ್ ಬ್ರ್ಯಾಂಡಿದ್ದೇ ಇಲ್ಲಿ ಧರಿಸಿರುವೆ, ನೀವು ನೋಡ್ಬೋದು. ಇದು ಕಾಂಪ್ಯಾಕ್ಟ್ ಕೂಡ ಆಗಿದೆ ಮತ್ತು ಕಂಫರ್ಟೇಬಲ್ ಕೂಡ ಆಗಿದೆ. ಇದನ್ನು ಗಂಡ್ಮಕ್ಕಳು ಹೆಣ್ಮಕ್ಕಳು ಇಬ್ಬರೂ ಕೂಡ ಸಲೀಸಾಗಿ ವೇರ್ ಮಾಡಬಹುದು, ಬಳಸ್ಬೋದು, ನೋ ಪ್ರಾಬ್ಲಮ್. ಮತ್ತು ಈ ಮೈಕ್ನಿಂದ ನೀವು ಎಲ್ಲ ತರಹದ ವಿಡಿಯೋಗಳನ್ನು ಸುಲಭವಾಗಿ ರೆಕಾರ್ಡ್ ಮಾಡಬಹುದು. ಈ ಮೈಕ್ನಿಂದ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು, ರೀಲ್ಸ್ಗಳನ್ನು, ಶಾರ್ಟ್ಸ್ಗಳನ್ನು, ಪಾಡ್ಕಾಸ್ಟ್ಗಳನ್ನು, ಇಂಟರ್ವ್ಯೂಗಳನ್ನು ಮತ್ತು ಲೈವ್ ಕ್ಲಾಸಸ್ಗಳನ್ನು ಕೂಡ ಶೂಟ್ ಮಾಡಬಹುದು. ಎಲ್ಲ ತರಹದ ವಿಡಿಯೋಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಈ ಮೈಕು ಬೆಸ್ಟ್ ಆಗಿದೆ. ಮತ್ತು ಇದು ಮಲ್ಟಿ ಕಲರ್ನಲ್ಲಿ ಅವೈಲೇಬಲ್ ಇದೆ. ಬ್ಲ್ಯಾಕ್, ಬ್ಲೂ, ಗ್ರೀನ್ ಮತ್ತು ಯೆಲ್ಲೋ, ಈ ಥರ 4 ಕಲರ್ಗಳಲ್ಲಿ ಇದು ಅವೈಲೇಬಲ್ ಆಗಿದೆ. ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ಮೈಕನ್ನು ನೀವು ಪರ್ಚೇಸ್ ಮಾಡಬಹುದು. ಇದಿಷ್ಟು ಇದರ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಆಯಿತು. ಈಗ ನಾನು ಈ ಮೈಕನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲಿ ಹೇಳಿಕೊಡುವೆ. ಈ ಮೈಕನ್ನು ಯೂಸ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಇದನ್ನು ಬಳಸುವುದಕ್ಕಾಗಿ ನಿಮಗೆ ಯಾವುದೇ ತರಹದ ಸ್ಪೆಷಲ್ ಸೆಟಪ್ಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ನೀವು ನನ್ನ ಕೈಯಲ್ಲಿ ನೋಡ್ಬೋದು, ಇದಿದೆ ನಮ್ಮ ಮೈಕು. ಎರಡನೇದಿದೆ ಈ ಮೈಕಿನ ರಿಸೀವರು. ಇನ್ನು ಮೂರನೇದಿದೆ ನನ್ನ ಫೋನು. ನೀವೇನು ಮಾಡಿ, ನಿಮ್ಮ ಫೋನ್ನಲ್ಲಿ ಕ್ಯಾಮ್ರಾ ಆ್ಯಪನ್ನು ಓಪನ್ ಮಾಡಿ ಸಿಂಪ್ಲಿ. ಸರಿನಾ? ಕ್ಯಾಮ್ರಾ ಆ್ಯಪು ಓಪನ್ ಆಯ್ತಪ್ಪ ಅಂತಂದರೆ ನೀವೇನು ಮಾಡಿ, ಈ ಮೈಕಿನ ರಿಸೀವರ್ ಇದೆಯಲ್ಲ, USB Type-C ಪ್ಲಗ್ನೊಂದಿಗಿರೋದು, ಇದನ್ನು ಇದಕ್ಕೆ ಇನ್ಸರ್ಟ್ ಮಾಡಿ. ನೋಡಿ, ಇಲ್ಲಿ ಇದು ಇನ್ಸರ್ಟ್ ಆಯಿತು. ಸೊ ಇನ್ನು ಇನ್ಸರ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಮೈಕನ್ನು ನೋಡಿ. ಮೈಕಿನ ಒಂದು ಸೈಡಿಗೆ ಒಂದು ಸಣ್ಣದಾಗಿರುವ ಪವರ್ ಬಟನನ್ನು ಕೊಡಲಾಗಿದೆ. ಸೊ ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಮೈಕು ಆನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಮೈಕ್ ಆನ್ ಆಗಿದೆ. ಮತ್ತು ಮೈಕಿನ ಮೇಲೆ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಇಂಡಿಕೇಟರ್ಗಳು ಕಾಣಿಸ್ತಾ ಇವೆ. ಟೋಟಲ್ ಆಗಿ 4 ಇಂಡಿಕೇಟರ್ಗಳಿವೆ. ಸರಿನಾ? ಈಗ ಮೊದಲೇ ಇಂಡಿಕೇಟರ್ ಮತ್ತು ಮೂರನೇ ಇಂಡಿಕೇಟರ್ನಲ್ಲಿ ಲೈಟ್ ಹತ್ತಿದೆ. ಸೊ ಮೊದಲೇ ಇಂಡಿಕೇಟರ್ ಏನಪ್ಪ ಅಂತಂದರೆ ಅದು ಪೇರಿಂಗ್ ಇಂಡಿಕೇಟರ್ ಆಗಿದೆ. ಅಂದರೆ ನಿಮ್ಮ ಈ ಮೈಕು ರಿಸೀವರ್ನೊಂದಿಗೆ ಕನೆಕ್ಟ್ ಆದರೆ ಮಾತ್ರ ಮೊದಲೇ ಇಂಡಿಕೇಟರು ಅದು ಗ್ರೀನ್ ಕಲರ್ ತೋರಿಸುತ್ತೆ. ಸಪೋಸ್ ಇದು ಸರಿಯಾಗಿ ಪೇರ್ ಆಗಿರದೇ ಇದ್ದರೆ ಅದು ಬ್ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಬ್ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ನೀವು ಅದನ್ನು ಮತ್ತೊಂದು ಸರ್ತಿ ಸರಿಯಾಗಿ ಪೇರ್ ಮಾಡಬೇಕು. ಸರಿ, ನೀವು ಸರಿಯಾಗಿ ಇನ್ಸರ್ಟ್ ಮಾಡಿರೋದಿದ್ರೆ ಅದು ಆ ರೀತಿ ತೋರಿಸ್ತಾ ಇರುತ್ತೆ. ಈಗಂತೂ ಇದು ಗ್ರೀನ್ ಲೈಟ್ ತೋರಿಸ್ತಾ ಇದೆ, ನೋ ಇಶ್ಯೂ. ಅಂದರೆ ನಮ್ಮ ಮೈಕು ಈ ರಿಸೀವರ್ನೊಂದಿಗೆ ಕನೆಕ್ಟ್ ಆಗಿದೆ. ಇನ್ನು ನಿಮಗೆ ಮತ್ತೊಂದು ಕಾಣಿಸ್ತಾ ಇದೆ ಅಲ್ಲ, ಮೂರನೇ ಇಂಡಿಕೇಟರ್, ಅದೇನಪ್ಪ ಅಂತಂದರೆ ಬ್ಯಾಟ್ರಿ ಲೈಫ್ನ ಇಂಡಿಕೇಟರ್ ಆಗಿದೆ. ನಿಮ್ಮ ಮೈಕಲ್ಲಿ ಎಷ್ಟು ಬ್ಯಾಟ್ರಿ ಉಳಿದಿದೆ, ಇನ್ನೂ ಎಷ್ಟು ಚಾರ್ಜಿಂಗ್ ಇದೆ ಅನ್ನೋದನ್ನು ಇದು ತೋರಿಸುತ್ತೆ. ಇನ್ನು ಎರಡನೇ ಇಂಡಿಕೇಟರ್ ಏನಪ್ಪ ಅಂತಂದರೆ ರಿವರ್ಬ್ ಎಫೆಕ್ಟ್ನ ಒಂದು ಇಂಡಿಕೇಟರ್ ಆಗಿದೆ. ಸೊ ನೀವು ಈ ಪವರ್ ಬಟನನ್ನು ತ್ರಿಬಲ್ ಕ್ಲಿಕ್ ಮಾಡಿದರೆ ನಿಮ್ಮ ಮೈಕ್ನಲ್ಲಿ ರಿವರ್ಬ್ ಮೋಡ್ ಆಕ್ಟಿವೇಟ್ ಆಗುತ್ತೆ. 1 2 3 ನೋಡಿ, ಈಗ ರಿವರ್ಬ್ ಮೋಡು ಆಕ್ಟಿವೇಟ್ ಆಗಿದೆ. ಸೊ ನೀವು ಇನ್ನೊಂದು ಸರ್ತಿ ತ್ರಿಬಲ್ ಕ್ಲಿಕ್ ಮಾಡಿದರೆ ರಿವರ್ಬ್ ಮೋಡು ಡಿಆಕ್ಟಿವೇಟ್ ಆಗುತ್ತೆ. ಇದು ಈಗ ಡಿಆಕ್ಟಿವೇಟ್ ಆಯಿತು. ಇನ್ನು ಲಾಸ್ಟ್ ಮೋಡ್ ಇದೆ ಮ್ಯೂಟ್ ಮೈಕ್ ಅಂತೇಳಿ. ಸಪೋಸ್ ನೀವು ಯಾರೊಂದಿಗಾದರೂ ಪಾಡ್ಕಾಸ್ಟ್ಗಳನ್ನು ಶೂಟ್ ಮಾಡ್ತಾ ಇದ್ರೆ ಅವಾಗ ನಿಮಗೆ ಒಂದು ಮೈಕನ್ನು ಮ್ಯೂಟ್ ಮಾಡುವ ಅವಶ್ಯಕತೆ ಇದ್ದತ್ತಂದ್ರೆ ನೀವು ಇದನ್ನು ಈಸಿಯಾಗಿ ಮ್ಯೂಟ್ ಮಾಡಬಹುದು. ಈ ಪವರ್ ಬಟನ್ನ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ ಇದು ಮ್ಯೂಟ್ ಆಗುತ್ತೆ. ನಾನು ಡಬಲ್ ಕ್ಲಿಕ್ ಮಾಡಿದೆ, ಈಗ ಮೈಕ್ ಏನಾಯಿತು, ಮ್ಯೂಟ್ ಆಯಿತು. ಮತ್ತೊಂದು ಸರ್ತಿ ಡಬಲ್ ಕ್ಲಿಕ್ ಮಾಡಿದರೆ ಇದು ಅನ್ಮ್ಯೂಟ್ ಆಗುತ್ತೆ. ಈಗ ಅನ್ಮ್ಯೂಟ್ ಆಯಿತು. ಸೊ ಈ ರೀತಿ ಈ ಮೈಕಿನಲ್ಲಿ 4 ಇಂಡಿಕೇಟರ್ಗಳಿವೆ, 4 ಫಂಕ್ಷನ್ಸ್ಗಳಿವೆ. ನಾನೀಗ ಈ ಮೈಕಿನ ಸ್ಪೆಷಲ್ ಫೀಚರ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವೆ. ಇದರ ಬಗ್ಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗತ್ತೆ. ಫೀಚರ್ ನಂಬರ್ 1, ಲಾಂಗ್ ಬ್ಯಾಟ್ರಿ ಲೈಫ್. ಈ ಮೈಕಿನ ಒಂದು ಅತಿ ದೊಡ್ಡ ಫೀಚರ್ ಏನಪ್ಪ ಅಂತಂದರೆ ಇದರ ಲಾಂಗ್ ಬ್ಯಾಟ್ರಿ ಲೈಫ್. ಈ ಮೈಕ್ ಇದೆ ಅಲ್ಲ, ಇದು ಚಾರ್ಜ್ ಆಗೋಕ್ಕೆ 2 ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತೆ. ಒಂದು ಸರ್ತಿ ಚಾರ್ಜ್ ಆಯ್ತಪ್ಪ ಅಂತಂದರೆ ಇದು ನಮಗೆ 8 ಗಂಟೆಗಳ ತನಕ ಬಳಕೆಗೆ ಬರುತ್ತೆ ಅನ್ನೋದು ಕಂಪನಿಯ ಕ್ಲೇಮ್ ಆಗಿದೆ. ಆದರೆ ನಿನ್ನೆ ರಾತ್ರಿ ನಾನು ಇದನ್ನು ಚಾರ್ಜಿಗೆ ಹಾಕಿ ಟೆಸ್ಟ್ ಮಾಡಿರುವೆ. ಇದು 6.5 ಗಂಟೆ ತನಕ ನಮಗೆ ಯೂಸ್ ಮಾಡೋಕ್ಕೆ ಬರುತ್ತೆ. ಸೊ 6.5 ಗಂಟೆ ತುಂಬಾ ದೊಡ್ಡ ಟೈಮ್ ಆಗುತ್ತೆ. ಸೊ ಇದರ ಒಂದು ದೊಡ್ಡ ಬ್ಯಾಟ್ರಿ ಲೈಫ್ ಇದೆಯಲ್ಲ, ಇದೇ ಇದರ ಒಂದು ದೊಡ್ಡ ಫೀಚರ್ ಆಗಿದೆ. ಗೆಳೆಯರೇ, ನಿಮ್ಮ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಇಂಪಾರ್ಟೆಂಟು ಆಡಿಯೋ ಕೂಡ ಆಗಿರುತ್ತೆ. ವಿಡಿಯೋ ಪ್ಲಸ್ ಆಡಿಯೋ ಇವೆರಡೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೇನೋ
ಅದಕ್ಕಿಂತಲೂ ಜಾಸ್ತಿ ಇಂಪಾರ್ಟೆಂಟು ವಿಡಿಯೋದ ಎಡಿಟಿಂಗ್ ಇರುತ್ತೆ. ನೀವು ನಿಮ್ಮ ವಿಡಿಯೋಗಳನ್ನು ಸರಿಯಾಗಿ ಎಡಿಟ್ ಮಾಡೋದಿದ್ದರೆ ನಿಮ್ಮ ವಿಡಿಯೋ ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ನಿಮ್ಮ ವಿಡಿಯೋಗಳನ್ನು ಸರಿಯಾಗಿ ಎಡಿಟ್ ಮಾಡಲೇಬೇಕು. ಒಂದು ವೇಳೆ ನಿಮಗೆ ಎಲ್ಲ ತರಹದ ವಿಡಿಯೋ ಎಡಿಟಿಂಗ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲಿರಿ. ನೀವು ಮೊಬೈಲ್ ವಿಡಿಯೋ ಎಡಿಟಿಂಗನ್ನು ಕಲಿಬೋದು, ಐಫೋನ್ ವಿಡಿಯೋ ಎಡಿಟಿಂಗನ್ನು ಕಲಿಬೋದು, ಮತ್ತು ನಿಮ್ಮ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳಲ್ಲಿ ಎಡಿಟ್ ಮಾಡೋಕ್ಕೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕೂಡ ಕಲಿಬೋದು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ ಮತ್ತು ಕಲಿರಿ. ಫೀಚರ್ ನಂಬರ್ 2, 3 ಲೆವೆಲ್ ನಾಯ್ಸ್ ರಿಡಕ್ಷನ್. ಈ ಮೈಕಿನ ಎರಡನೇ ಅತಿ ದೊಡ್ಡ ಫೀಚರ್ ಏನಪ್ಪ ಅಂತಂದರೆ ಇದರಲ್ಲಿ 3 ಲೆವೆಲ್ ನಾಯ್ಸ್ ರಿಡಕ್ಷನ್ ಫೆಸಿಲಿಟಿ ಇದೆ. ನಾನಂತೂ ಈಗ ಓಪನ್ ಆಗಿರುವ ಖಾಲಿ ಆಗಿರುವ ಮೈದಾನದಲ್ಲಿ ನನ್ನ ವಿಡಿಯೋಗಳನ್ನು ಶೂಟ್ ಮಾಡ್ತಾ ಇರುವೆ. ಹೀಗಾಗಿ ಇಲ್ಲಿ ಜಾಸ್ತಿ ಗದ್ದಲವಿಲ್ಲ. ಸಪೋಸ್ ನಾನು ಟ್ರೇನಲ್ಲಿ, ಬಸ್ಸಲ್ಲಿ ಅಥವಾ ಜನಜಂಗುಳಿ ಇರುವ ಪ್ರದೇಶದಲ್ಲಿ ವಿಡಿಯೋಗಳನ್ನು ಶೂಟ್ ಮಾಡೋಕ್ಕೆ ನಿಂತರೆ ಅಲ್ಲಿ ಸಿಕ್ಕಾಪಟ್ಟೆ ಶಬ್ದ ಇರುತ್ತೆ, ಸೌಂಡ್ ಇರುತ್ತೆ. ಸೊ ಅಂತಹ ಸಿಚುವೇಶನ್ಗಳಲ್ಲಿ ನೀವು ಈ ಮೈಕ್ನಲ್ಲಿರುವ ನಾಯ್ಸ್ ರಿಡಕ್ಷನ್ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಳ್ಳಬಹುದು. ಸಿಂಪಲ್ ಇದೆ. ಇದರ ಪವರ್ ಬಟನನ್ನು ನೀವು ಒಂದು ಸರ್ತಿ ಕ್ಲಿಕ್ ಮಾಡಿದರೆ ಲೆವೆಲ್ 1 ನಾಯ್ಸ್ ರಿಡಕ್ಷನ್ ಎನೇಬಲ್ ಆಗುತ್ತೆ, ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದರೆ ಲೆವೆಲ್ 2 ನಾಯ್ಸ್ ರಿಡಕ್ಷನ್ ಎನೇಬಲ್ ಆಗುತ್ತೆ, ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದರೆ ಲೆವೆಲ್ 3 ನಾಯ್ಸ್ ರಿಡಕ್ಷನ್ ಫೆಸಿಲಿಟಿ ಎನೇಬಲ್ ಆಗುತ್ತೆ. ಸೊ ನಿಮಗೆ ಅವಶ್ಯಕತೆ ಇದೆಯಪ್ಪ ಅಂತಂದರೆ ನೀವು ಈ ನಾಯ್ಸ್ ರಿಡಕ್ಷನ್ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಳ್ಳಬಹುದು. ಫೀಚರ್ ನಂಬರ್ 3, 30 ಮೀಟರ್ ಡಿಸ್ಟೆನ್ಸ್ ರೇಂಜ್. ನೀವು ಈ ವೈರ್ಲೆಸ್ ಮೈಕನ್ನು 30 ಮೀಟರ್ ಡಿಸ್ಟೆನ್ಸ್ ರೇಂಜಿನ ಒಳಗೆ ಬಳಕೆ ಮಾಡಬಹುದು. ನಿಮ್ಮ ರಿಸೀವರ್ಗೂ ಮತ್ತು ಈ ಮೈಕಿಗೂ 30 ಮೀಟರ್ ಡಿಸ್ಟೆನ್ಸಿನ ತನಕ ನೀವು ಹೆಂಗೆ ಬೇಕಾದರೂ ಓಡಾಡಿಕೊಂಡು, ಅಲೆದಾಡಿಕೊಂಡು, ಸೈಕ್ಲಿಂಗ್ ಮಾಡ್ತಾ, ಡ್ಯಾನ್ಸ್ ಮಾಡ್ತಾ ಆಡಿಯೋವನ್ನು ರಿಕಾರ್ಡ್ ಮಾಡಬಹುದು. ಸೊ ನಾನು ಇದನ್ನು ಈಗ ಪ್ರಾಕ್ಟಿಕಲಿ ಟೆಸ್ಟ್ ಮಾಡುವೆ. 30 ಮೀಟರ್ ಡಿಸ್ಟೆನ್ಸ್ ರೇಂಜಿನ ತನಕ ರ್ಯಾಂಡಮ್ ಆಗಿ ಟ್ರಾವೆಲ್ ಮಾಡುವೆ. ಇದು ಆಡಿಯೋವನ್ನು ಸರಿಯಾಗಿ ಕ್ಯಾಚ್ ಮಾಡುತ್ತಾ ಇಲ್ವಾ ಅಂಥೇಳಿ ನೋಡೋಣ ಪ್ರಾಕ್ಟಿಕಲ್ಲಾಗಿ. ಲೆಟ್ಸ್ ಗೋ. ಇಲ್ಲಿಗೆ 30 ಮೀಟರ್ ಆಯಿತು ಅಂತ ಅನ್ಸುತ್ತೆ. ಗೆಳೆಯರೇ, ನನ್ನ ಆವಾಜು ನಿಮಗೆ ಬರ್ತಾ ಇದ್ದರೆ ಈ ಮೈಕು ವರ್ಕ್ ಮಾಡ್ತಾ ಇದೆ ಅಂದಂಗೆ. ಸೊ ಕೇಳಿಸ್ತಾ ಇದ್ದರೆ ನನ್ನ ಆವಾಜು ಈ ವಿಡಿಯೋಗೆ ಲೈಕ್ ಮಾಡಿ. ಸಕ್ಸಸ್. ಫೀಚರ್ ನಂಬರ್ 4, ರಿವರ್ಬ್ ಮೋಡ್. ಈ ಮೈಕ್ನಲ್ಲಿರುವ ಮತ್ತೊಂದು ದೊಡ್ಡ ಫೀಚರ್ ಏನಪ್ಪ ಅಂತಂದರೆ ಇದರ ರಿವರ್ಬ್ ಮೋಡು. ಒಂದು ವೇಳೆ ನೀವು ಹಾಡುಗಳನ್ನು ರಿಕಾರ್ಡ್ ಮಾಡುವವರಿದ್ದರೆ, ಇಲ್ಲವೇ ಫನ್ನಿ ವಾಯ್ಸ್ ಇರುವ ಆಡಿಯೋಗಳನ್ನು ರಿಕಾರ್ಡ್ ಮಾಡುವವರಿದ್ದರೆ ನೀವು ಈ ಮೈಕ್ನಲ್ಲಿ ಸಿಂಪ್ಲಿ ರಿವರ್ಬ್ ಮೋಡನ್ನು ಆ್ಯಕ್ಟಿವೇಟ್ ಮಾಡಿ ಮತ್ತು ರಿಕಾರ್ಡ್ ಮಾಡಿ. ಇದು ತುಂಬಾ ಒಂದು ಬೆಸ್ಟ್ ಫೀಚರ್ ಆಗಿದೆ ಅಂತ ಹೇಳ್ಬೋದು. ರಿವರ್ಬ್ ಮೋಡನ್ನು ಆ್ಯಕ್ಟಿವೇಟ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ನೀವು ಪವರ್ ಬಟನನ್ನು ತ್ರಿಬಲ್ ಕ್ಲಿಕ್ ಮಾಡಿ ಇದು ರಿವರ್ಬ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಈಗ ನೀವು ನೋಡ್ಬೋದು ರಿವರ್ಬ್ ಮೋಡು ಆ್ಯಕ್ಟಿವೇಟ್ ಆಗಿದೆ. ಸೊ ಈಗ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಹಾಡನ್ನು ರಿಕಾರ್ಡ್ ಮಾಡ್ಬೋದು, ಇಲ್ಲವೇ ಫನ್ನಿ ವಾಯ್ಸನ್ನು ರಿಕಾರ್ಡ್ ಮಾಡ್ಬೋದು. ನನಗಂತೂ ಹಾಡು ಹೇಳಕ್ ಬರಲ್ಲ, ಆದರೂ ಕೂಡ ಟ್ರೈ ಮಾಡುವೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಇಷ್ಟ ಬರುತ್ತೆ. ಇಷ್ಟೊಂದು ಸ್ಪೆಷಲ್ ಆಗಿರುವ ಫೀಚರ್ಸ್ಗಳು ಈ ಮೈಕ್ನಲ್ಲಿವೆ. ಈಗ ನಾನು ಈ ಮೈಕಿನ ಮೆರಿಟ್ ಮತ್ತು ಡಿಮೆರಿಟ್ಗಳನ್ನು ನಿಮಗೆ ಹೇಳುವೆ. ಇದರ ಮೆರಿಟ್ಸ್ಗಳ ಬಗ್ಗೆ ನಿಮಗೆ ಹೇಳಬೇಕಂತಂದರೆ ಈ ಮೈಕಿನ ಎಷ್ಟು ಒಳ್ಳೆ ಫೀಚರ್ಸ್ಗಳಿವೆನೋ ಅವೆಲ್ಲವೂ ಕೂಡ ಇದರ ಮೆರಿಟ್ ಆಗಿವೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ ಇದರ ವೈಡ್ ರೇಂಜ್ ಆಫ್ ಕಂಪ್ಯಾಟಿಬಿಲಿಟಿ ಆಗಿರಬಹುದು, ಲಾಂಗ್ ಬ್ಯಾಟ್ರಿ ಲೈಫ್ ಆಗಿರಬಹುದು, 3 ಲೆವೆಲ್ ನಾಯ್ಸ್ ರಿಡಕ್ಷನ್ ಫೆಸಿಲಿಟಿ ಆಗಿರಬಹುದು, ಮತ್ತು 30 ಮೀಟರ್ ಡಿಸ್ಟೆನ್ಸ್ ರೇಂಜ್ ಆಗಿರಬಹುದು. ಈ ರೀತಿ ಇದರ ಎಷ್ಟೆಲ್ಲ ಒಳ್ಳೊಳ್ಳೆ ಫೀಚರ್ಸ್ಗಳಿವೆನೋ ಅವೇ ಇದರ ಮೆರಿಟ್ಸ್ ಆಗಿವೆ. ಇದರ ಮತ್ತೊಂದು ದೊಡ್ಡ ಮೆರಿಟನ್ನು ಹೇಳಬೇಕಂತಂದರೆ ಇದರ ಪ್ರೈಸು. ಇದೊಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ವೈರ್ಲೆಸ್ ಮೈಕ್ ಆಗಿದೆ. ಇದರ ಪ್ರೈಸ್ ಎಷ್ಟಿದೆಯಪ್ಪ ಅಂತಂದರೆ 2399 ರೂಪಾಯಿ ಮಾತ್ರ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುವೆ, ನೀವು ಚೆಕ್ ಮಾಡಿ ಇದರ ಎಲ್ಲ ಡೀಟೇಲ್ಸನ್ನು ನೋಡ್ಬೋದು. ಸಪೋಸ್ ನೀವು ಫೆಸ್ಟಿವಲ್ ಸೀಸನ್ನಲ್ಲಿ ಇಲ್ಲವೇ ಡಿಸ್ಕೌಂಟ್ ಸೇಲಲ್ಲಿ ಇದನ್ನು ಖರೀದಿ ಮಾಡಿದರೆ ಈ ಮೈಕ್ ನಿಮಗೆ ಕೇವಲ 2000 ರೂಪಾಯಿಗೆ ಬರುತ್ತೆ. 2000 ರೂಪಾಯಲ್ಲಿ ಏನು ಮನ್ ಬರುತ್ತೆ. ಸೊ ನಿಮಗೆ ಒಂದು ಒಳ್ಳೆಯ ವೈರ್ಲೆಸ್ ಮೈಕ್ ಬೇಕಪ್ಪ ಅಂತಂದರೆ ಇದನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು.
ಇನ್ನು ಇದರ ಡಿಮೆರಿಟ್ ಬಗ್ಗೆ ಹೇಳಬೇಕಂತಂದರೆ ಈ ಮೈಕ್ ಇದೆಯಲ್ಲ, ಇದು DSLR ಕ್ಯಾಮ್ರಾಗಳಿಗೆ ಮತ್ತು GoProನಂತಹ ಆ್ಯಕ್ಷನ್ ಕ್ಯಾಮ್ರಾಗಳಿಗೆ ಸೂಟೇಬಲ್ ಆಗಲ್ಲ. ಯಾಕಪ್ಪ ಅಂತಂದರೆ ಅದರಲ್ಲಿ USB Type-C ಕನೆಕ್ಟರ್ ಇರಲ್ಲ, ಪ್ಲಗ್ ಇರಲ್ಲ ಅಲ್ಲಿ ಇನ್ಸರ್ಟ್ ಮಾಡೋಕ್ಕೆ. ಹೀಗಾಗಿ ಇದು DSLR ಕ್ಯಾಮ್ರಾಗಳಿಗೆ ಮತ್ತು GoProನಂಥ ಆ್ಯಕ್ಷನ್ ಕ್ಯಾಮ್ರಾಗಳಿಗೆ ಸೂಟೇಬಲ್ ಆಗಲ್ಲ. ಇನ್ನು ಎರಡನೇ ಡಿಮೆರಿಟ್ ಏನಪ್ಪ ಅಂತಂದರೆ ಇದರ ಜೊತೆಗೆ ವಿಂಡ್ ಫೋಮನ್ನು ಕೊಟ್ಟಿಲ್ಲ. ಸಪೋಸ್ ಇಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ ಅಂದ್ಕೊಳ್ಳಿ, ಸೊ ಆ ಗಾಳಿಯ ನಾಯ್ಸ್ ಕೂಡ ನನ್ನ ವಿಡಿಯೋದ ಆಡಿಯೋದಲ್ಲಿ ಬರುತ್ತೆ. ಸೊ ನಾವು ಅದನ್ನು ನಾಯ್ಸ್ ರಿಡಕ್ಷನ್ ಫೀಚರ್ನ ಮೂಲಕ ಕಮ್ಮಿ ಮಾಡ್ಬೋದು. ಬಟ್ ಆ ರೀತಿ ಮಾಡಿದರೆ ಆಡಿಯೋದ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಈ ಎರಡು ಡಿಮೆರಿಟ್ಗಳನ್ನು ಬಿಟ್ಟರೆ ಈ ಮೈಕ್ನಲ್ಲಿ ಯಾವುದೇ ಥರನಾದ ಪ್ರಾಬ್ಲಮ್ಸ್ಗಳಿಲ್ಲ. ಇದೊಂದು ಬೆಸ್ಟ್ ಮೈಕ್ ಆಗಿದೆ. ಸೊ ನಾನು ಈ ವಿಡಿಯೋವನ್ನು ಕಂಪ್ಲೀಟಾಗಿ ಈ ವೈರ್ಲೆಸ್ ಮೈಕನ್ನು ಯೂಸ್ ಮಾಡಿಯೇ ರೆಕಾರ್ಡ್ ಮಾಡಿರುವೆ. ಇದು ಹೇಗೆ ವರ್ಕ್ ಆಗುತ್ತೆ, ಇದರ ಕ್ವಾಲಿಟಿ ನಿಜವಾಗಿಯೂ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲಿ ತೋರಿಸುವುದಕ್ಕಾಗಿಯೇ ನಾನು ಈ ಮೈಕ್ನಿಂದಲೇ ಈ ವಿಡಿಯೋವನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿರುವೆ. ಓಕೆ ಗೆಳೆಯರೆ, ಫೈನ್. ಇದಿಷ್ಟು ಗ್ರೆನಾರೋ S13 Pro ವೈರ್ಲೆಸ್ ಮೈಕ್ನ ಒಂದು ಡೀಟೇಲ್ಡ್ ಆದ ರಿವ್ಯೂ ಆಯಿತು. ಈ ಮೈಕ್ ನಿಮಗೆ ಹೇಗನಿಸಿತು, ಈ ವಿಡಿಯೋ ನಿಮಗೆ ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇಗನೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗುವೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.